ಎಕ್ಸ್‌ಪ್ರೆಸ್ ವಾಶ್ ಐತಲ್ಲ ಅದಕ್ಕೆ ಡೈಲಿ ಬಟ್ಟೆಗಳು ಹಾಕೊಳ್ಳೋದಾ? 15 ನಿಮಿಷ ತಗೊಳುತ್ತೆ. ಎಷ್ಟು ಜೊತೆ ಹಾಕ್ಬೋದು ಅಲ್ಲಿಗೆ? ಎಲ್ಲದಕ್ಕೂ ಟೈಮಿಂಗ್ಸ್ ಒಂದೇ ಮೇಡಮ್, ಬಟ್ಟೆ ಒಂದೇ. ನಾರ್ಮಲ್ 15ರಿಂದ ಒಳಗಡೆ ಇರಬೇಕು, ಹತ್ರ ಮೇಲೆ 15ರಿಂದ ಒಳಗಡೆ ಅಂತಂದ್ರೆ 15 ಜೊತೆನಾ ಇಲ್ಲ 15 ಬಟ್ಟೆ. 15 ಬಟ್ಟೆ ಎಲ್ಲದಕ್ಕೂ? ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀರಲ್ಲ ಅಷ್ಟಕ್ಕೂ 15 ಜೊತೆನಾ? 15ರಿಂದ ಒಳಗಡೆ ಇರಬೇಕು, ಹತ್ರ ಮೇಲೆ ಇರಬೇಕು. ಉಲ್ಲನ್ಸ್ ಮಾತ್ರ ರಗ್ ಹಾಕೊಳ್ಳೋದಕ್ಕೆ ಮಾತ್ರ ನಿಮ್ಗೆ ಯಾವ ಥರ ಬೇಕು ಆ ಥರ ಬೆಸ್ಟ್ ಬೇಡಿತ್ತು ನಮ್ಮವರು. ಇವಾಗ 15 ಜೊತೆ ಬಟ್ಟೆ ಹಾಕ್ಬೇಕಲ್ಲ ಅಂದ್ರೆ ಯಾವ್ಯಾವ ಥರ ಹಾಕ್ಬೋದು? ಅಂದ್ರೆ ನಾರ್ಮಲ್ ಮಿಕ್ಸ್ಡ್ ಹಾಕೊಳ್ಳಿ. ಜೆಂಟ್ಸ್ ಬಟ್ಟೆನ ಹಾಕೋತೀನಿ, ಕಾಟನ್ ಹಾಕೋಪ್ಲೇಸ್ ಹಾಕೊಳ್ಳಿ. ಎಕ್ಸ್‌ಪ್ರೆಸ್ ವಾಶ್ನಲ್ಲಿ ಡೈಲಿ ಆ ಕಾಟನ್ ಎಕೋ ಪ್ಲೇಸ್ ಅಂದ್ರೆ ಇದು ಜೆಂಟ್ಸ್ ಬಟ್ಟೆನಾ? ಅಂದ್ರೆ ವೈಟ್ ಶರ್ಟ್ ವೈಟ್ ಪಂಚೆ ಇರುತ್ತಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋದಾ? ಬರೀ ಮಿಕ್ಸ್ ಹಾಕಿದ್ರೆ ಇದಾಗಲ್ಲ, ಕಲರ್ ಬಟ್ಟೆ ವೈಟ್ ಹಾಕ್ಬೋದು. ಅಲ್ಲಿ ಮಿಕ್ಸ್ ಅಂದ್ರೆ ಕಲರ್ ಹೋಗುತ್ತೆ ಅಂದ್ರೆ ಹೋಗುತ್ತೆ ಅಂದ್ರೆ ಹಾಕಂಗಿಲ್ಲ ನಾವು. ಬೇರೆ ಬಟ್ಟೆ ಒಂದೆರಡು ಸತಿ ಕೈಲಿ ಅದು ಗುಣಿ ಹಾಕ್ಬಿಟ್ಟು ನೀರಲ್ಲಿ ಇಲ್ಲ ಸಪ್ರೇಟಾಗಿ ವೈಟ್ ಶರ್ಟ್ಗೆ ಎಲ್ಲ ಹಾಕೋಬಹುದು. ಇವಾಗ ಇಲ್ಲಿ 2 kg ಅಂತ ಶೋ ಆಗ್ತೈತಲ್ಲ ಎಕ್ಸ್‌ಪ್ರೆಸ್ ವಾಶ್ಗೆ. 2 kg ಅಂತಂದ್ರೆ 15 ಜೊತೆನೆ ಹಾಕ್ಬೋದಾ ಅಂತ? ಯಾಕಂದ್ರೆ ಈಗ ಇದು ಬೇರೆ ಬೇರೆದಕ್ಕೆ ಬೇರೆ ಬೇರೆ kg ಅಂತ ತೋರಿಸ್ತೈತಲ್ಲ, ಅದನ್ನ ಏನು ಪ್ರಾಬ್ಲಮ್ ಇಲ್ಲ, 15 ಜೊತೆ ಹಾಕ್ಬಹುದು. 15 ಜೊತೆ ಇಲ್ಲ 15 ಬಟ್ಟೆ. ಸರಿ, 15 ಬಟ್ಟೆ ಹಾಕ್ಬೋದು. RPM ಏನು ಕಮ್ಮಿ ಹಾಕಿದಿಲ್ಲ, ಸೇಮ್ ಕಮ್ಮಿ ಮಾಡೋದು ನಿಲ್ಲಲ್ಲ. ಅದು ಅಲ್ಲಿರೋದಕ್ಕೆ ಏನು ಕಮ್ಮಿ ಅದು ಫಿಕ್ಸ್ ಆಗ್ಬಿಟ್ಟಿರುತ್ತಾ? ಇದು ಯೂಸ್ ಮಾಡದೇ ಇದ್ಮೇಲೆ ಈ ಆಪ್ಷನ್ ಏನಕ್ಕೆ ಕೊಟ್ಟಿದ್ದಾರೆ? ನಮಗೆ ಗೋಸ್ಕರ ಟೆಕ್ನಿಕ್ಸ್ಗೋಸ್ಕರ ಏನಾದರೂ ಪ್ರಾಬ್ಲಮ್ ಆದರೆ ಅಂತನಾ? ಇವಾಗ ಬಟ್ಟೆ ಹಾಕ್ಬಿಟ್ಟು ಜಸ್ಟ್ ಇದೊಂದು ಮಾತ್ರ ಕ್ಲಿಕ್ ಮಾಡಬೇಕು, ಇದೇನು ಯೂಸ್ ಮಾಡಂಗಿಲ್ವಾ? ಅದೇ ಸ್ಟಾರ್ಟ್. ಇದು ಆನ್ ಅಂಡ್ ಆಫ್ ಬಟನ್ ಸರಿನಾ? ಇದು ಫೋರಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾವು ಯಾವ ಕಡೆ ತಿರುಗಿಸ್ಕೋಬಹುದು. ಇದು ಸ್ಟಾರ್ಟ್ ಬಟನ್, ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಇದು ಹಂಗಾರೆ ಇದು ಇಲ್ಲಿಂದ ಇಷ್ಟಲ್ವಾ, ಪುಣೆ ಇತ್ತಕ್ಕೆ ತಿರುದ್ರೆ ಏನಾಗಲ್ವಾ? ಹೆಂಗಾರ ತಿರುಗಿಸ್ಬೋದ? ಇದೇ ಇಲ್ಲ ಎಂಡ್ ಅಂತಾನೆ ಇಲ್ಲ ಇದಕ್ಕೆ. ಸರಿ ಸರಿ, ಹೆಂಗಾರ ತಿರುಗುತ್ತೆ. ಇದು ಲಾಸ್ಟಿಗೆ ಬಟ್ಟೆ ವಾಶ್ ಆದಮೇಲೆ ಇಲ್ಲಿ ಎಂಡ್ ಅಂತ ಬರುತ್ತಾ? ಇವಾಗ ನಾವು ಒಂದ್ಸತಿ ಬಟ್ಟೆ ವಾಶ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ಹಾಕ್ಬೇಕು ಬಟ್ಟೆಗಳನ್ನ ಅಂದ್ರೆ ಎಷ್ಟು ನಿಮಿಷ ಬೇಕು? ಎಷ್ಟು ಅವರ್ ಓಡಿಸ್ತೀರಾ ಅಷ್ಟು ಅವರ್ ಗ್ಯಾಪ್ ಕೊಡ್ಬೇಕಾ? ಇವಾಗ ಅದು 1 ಗಂಟೆ ಟೈಮ್ ಹಾಕಿದೀವಿ ಅಂದ್ರೆ ಮತ್ತೆ ಒಂದು ಇನ್ನೊಂದು ಆಗಿಲ್ಲ, ಅಷ್ಟು ಟೈಮ್ ಬಿಟ್ಟು ಬೇಕಾದ್ರೆ ಇನ್ನೊಂದ್ಸತಿ ವಾಶ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಸೊ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸತಿ ಚೆಕ್ಔಟ್ ಮಾಡಿ, ಓಕೆನಾ? ಸೊ ಅದ್ರದ್ದು ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ. ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇವಾಗ ಮತ್ತೆ ನಾವು ಹೇಳಿದ್ದೀವಿ ಅಲ್ವಾ ಫಿಲ್ಟ್ರ್ ಹಾಕ್ಸ್ಕೊತಿದ್ದೀವಿ ಅಂತ. ಫಿಲ್ಟ್ರು ಮತ್ತು ಕವರ್ ಎರಡೂ ಅಟ್ಯಾಚ್ ಮಾಡಿ ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಹಾಕ್ತಾ ಇದ್ದಾರೆ. ಸೊ ಇದು ಕವರ್ ಬಂದ್ಬಿಟ್ಟು 750 ಆಗುತ್ತೆ. ವಾಟರ್ ಪ್ರೂಫ್ ಇದು ಕವರು. ವಾಶ್ ಕೂಡ ಮಾಡ್ಕೋಬಹುದು. ಸೊ ಏನು ಡಸ್ಟ್ ಆಗದೆ ಇರಲಿ ಅಂತ ಸೇಫ್ಟಿಗೋಸ್ಕರ ಆಗ್ತಾ ಇರೋದು, ಓಕೆನಾ? ಇದು ನಾರ್ಮಲಾಗಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ಬೇಕು ಅಂದರೆ ನೀವು ಅಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅವರು ಕೂಡ ಹೇಳ್ತಾರೆ. ಸೊ ಅದನ್ನು ತಗೋಬೋದು. ಇವಾಗ ಫಿಲ್ಟ್ರನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಅದೇ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಡಸ್ಟ್ ಅಂದರೆ ನಮ್ಮದು ವಾಟರ್ ಅಷ್ಟೊಂದು ಕ್ಲೀನಾಗಿ ಬರೋದಿಲ್ಲ ಅಲ್ವಾ? ಸೊ ಆ ವಾಟರ್ ಎಲ್ಲ ಕ್ಲೀನಾಗಿ ಬರೋದಕ್ಕೋಸ್ಕರ ಆ ಥರ ಫಿಲ್ಟ್ರು ಕ್ಯಾಟೇಜ್ ಅಂತನೇನೋ ಬರುತ್ತೆ. ಸೊ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಅದು ಪ್ಯೂರಿಫೈ ಮಾಡಿ ವಾಟರ್ನ ಒಳಗಡೆ ಬಿಡುತ್ತೆ ಅಂತ. ಅಂದರೆ ವಾಷಿಂಗ್ ಮಿಷಿನ್ದು ಫಂಕ್ಷನ್ ಇದಿರುತ್ತೆ ಅಲ್ವಾ, ಅದರದ್ದು ಐಟಮ್ಸ್ ಇರುತ್ತೆ ಅಲ್ಲ ಒಳಗಡೆ, ಮೋಟ್ರ್ ಆಗಿರ್ಬೋದು ಎಕ್ಸೆಟ್ರಾ ಎನಿಥಿಂಗ್, ಆ ಥರ ಏನು ಡ್ಯಾಮೇಜ್ ಆಗದೇನೆ ಸ್ವಲ್ಪ ದಿನ ಬಾಳಿಕೆ ಬರಲಿ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹಾಕೋತಿದ್ದೀವಿ ಅಷ್ಟೇ. ಇವಾಗ ಬಟ್ಟೆನ ವಾಶ್ ಆಗಿದೆ ಅಂತ ಈ ವಿಡಿಯೋಯಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ, ಓಕೆನಾ? ಇಲ್ಲ ಅರ್ಥ ಆಗಿಲ್ಲ ಅಂತಂದರೆ ತುಂಬ ಅಂದರೆ ವೀಡಿಯೋಸ್ ಹಾಕಿರ್ತಾರೆ ಯೂಟ್ಯೂಬಲ್ಲಿ, ಚೆಕ್ ಮಾಡಿ. ಇಲ್ಲ ಅಂತಂದರೆ ಬಂದಿರ್ತಾರೆ ಅಲ್ವಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅವರನ್ನೇ ಒಂದು ಸತಿ ಅಲ್ಲ 2 ಸತಿ ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ವೀಡಿಯೋ ಮಾಡಿ ಇಟ್ಕೊಳ್ಳಿ. ಸೊ ಅವಾಗ ಆರಾಮಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಫಸ್ಟ್ ನಾವು ಏನೇ ಯೂಸ್ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾ ಓಕೆನಾ ಇಷ್ಟೇನಾ ಅನ್ನೋ ಥರ ಫೀಲ್ ಬಂದೇ ಬರುತ್ತೆ. ಅದು ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಏನೇ ಆಗಿರ್ಬೋದು ಅಲ್ವಾ? ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಅರ್ಥ ಆಗಿದೆ, ಈ ವಿಡಿಯೋಯಿಂದ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಬಂತಲ್ಲ
ಇಷ್ಟು ಹಾಕ್ಬೇಕಾ ಒಂದ್ಸರಿಗೆ? ಇದು ಕಂಫರ್ಟ್ ಎಷ್ಟು ಹಾಕಬೇಕು? ಎಷ್ಟು ನೋಡಿ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಣ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು 1/4 ಕಪ್ ಹಾಕಬೇಕು 10 ಬಟ್ಟೆಗೆ ಅಂತಿದೆ. ಮಿಕ್ಸ್ ಇದೆ ನಮ್ಗೆ. ಸ್ವಲ್ಪ ಹಾಕು. ಇಲ್ಲಿಗ ಅಳ್ತಾ ಇಲ್ದ್ರೆ ಏನಾಗಲ್ಲ ತಾನೆ? ಅಳತೆ ಇದ್ರೆ ಜಾಸ್ತಿ ದಿನ ಬರುತ್ತಲ್ಲ. ಸಾಕ್ಬಿಡಿ. ಕ್ಲೋಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡೋದು ಸ್ಟಾರ್ಟ್. ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ. ಇದಾ ಇದು 1 ಮುಕ್ಕಾಲು ಗಂಟೆ ತಂದಿರುತ್ತಾ? ನೀರು ಹಾಳಾಗುತ್ತೆ. ಇವಾಗ ಇವು ಡೈಲಿ ಬಟ್ಟೆಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ವಾಶ್ಗೆ ಹಾಕೊಳಕ್ಕಾಗಲ್ವಾ? ಇವಾಗ ಹಾಕಿರೋ ಬಟ್ಟೆಗಳನ್ನ ಲೇಡೀಸ್ ಬೆಳಗ್ಗೆ ಹಾಕೊಂಡು ಸಾಯಂಕಾಲ ಮನೇಲಿ ಇರೋದು. ಹಾಂ, ಅದು ಮಾತ್ರ ಅದನ್ನ ಮಾತ್ರ ಎಕ್ಸ್ಪ್ರೆಸ್ ವಾಶ್ಗಾ? ನೀರು ತಗೊಂಡ್ಮೇಲೆ ಸ್ಟಾರ್ಟ್ ಆಯ್ತು. ನೀರು ತಗೋಬೇಕು. ಇವಾಗ ನಾವು ಒಂದು 2-3 ಜೊತೆ ಇದ್ರೂ ಹಾಕೋಬೋದಾ? ಅಷ್ಟೇ ಲಿಕ್ವಿಡ್ ಹಾಕ್ಬೇಕು, ಅಷ್ಟೇ ನೀರು ತಗೋಬೇಕು. ಸ್ವಲ್ಪ ಬಟ್ಟೆ ಆದರೂ ಅಷ್ಟೇ ತಗೊಳುತ್ತೆ. ಅಂದರೆ ಮಿಕ್ಸಡ್ ಸಾಲಿಡ್ನೇ ಜಾಸ್ತಿ ಯೂಸ್ ಮಾಡಬೇಕು. ಒಂದು ಪಾಯಿಂಟ್ನ ನಾನು ಮಿಸ್ ಮಾಡಿಬಿಟ್ಟೆ, ಅಂತಂದರೆ ವಿಡಿಯೋ ಫ್ರೀಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ದೆ ಅಲ್ವಾ? ಸೊ ಹೌದು, ಲಾಸ್ಟ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಅಂತಂದರೆ ಅಲ್ಲಿ ಲಾಸ್ಟ್ ಒನ್ನಲ್ಲಿ ರೌಂಡ್ ಇದೆ ಅಲ್ವಾ? ಸೊ ಅದು ಬಂದುಬಿಟ್ಟು ಏನಾದ್ರು ನಾವು ಸೇಫ್ಟಿ ಪಿನ್ಸ್ ಆಗಿರ್ಬೋದು, ಇಲ್ಲ ಕಾಯನ್ಸ್ ಆಗಿರ್ಬೋದು, ಅದನ್ನು ಕಲೆಕ್ಟ್ ಮಾಡೋ ಅಂಥದ್ದು. ಆದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೋತೀನಿ. ಇಲ್ಲ, ನಾನು ಇನ್ನೊಂದ್ಸತಿ ಬಟ್ಟೆ ವಾಶ್ಗೆ ಹಾಕುವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಅದೊಂದು ಪಾಯಿಂಟ್ ಮಿಸ್ ಮಾಡಿಬಿಟ್ಟೆ ಅಂತ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.